ಶುಕಿ ಅವ್ರೇ ನಾಟಕ ಆಡ್ತಿದಾರ? ಅವ್ರು ಹೇಗೆ ನನ್ನ ಸೊಸೆ ಅಂತ ಡಿಸೈಡ್ ಮಾಡ್ಬಿಡ್ತಾರೆ? ಆ ಯಪ್ಪ ನನ್ ಮುಂದೆ ಬರ್ಲಿ, ತೋರಿಸ್ತೀನಿ ಈ ಲೀಲಾ ಯಾರು ಅಂತ. ಇವ್ನು ಯಾಕೆ ಇಷ್ಟು ಬೇಗ ಬಂದ? ಅಯ್ಯೋ ದೇವ್ರೆ, ಅಕ್ಕ ಇನ್ನೂ ಎದ್ದೇ ಇದ್ದಾಳೆ. ಹೆಲೋ ಮೇಡಮ್. ನಾವಿಲ್ಲಿ ಗಂಟ್ಲು ಬಿಬಿ ತೂತ್ ಮಾಡ್ಕೊಂಡು ಒದಿರ್ತಿದ್ರೆ ತಾವ್ ಆರಾಮಾಗಿ ಮೆಸೇಜ್ ಮಾಡ್ಕೊಂಡು ನಿಂತಿದ್ದೀರಲ್ಲ, ಅದು ಹೊಡಿಸೋಣ. ನಾನಿಲ್ಲೆಲ್ಲೋ ಇದ್ದೆ, ಆ ಅಂಕಲ್ ಅಲ್ಲೆಲ್ಲೋ ಇದ್ದ. ನೀನ್ ಕೇಕ್ ಮಾಡ್ದೆ ನೋಡು, ಆ ಕೇಕೆ ನಂಗೆ ಅಲ್ಲಿವರೆಗೂ ಕರ್ಕೊಂಡೋಗಿದ್ದು. ನಿನ್ ತಪ್ಪ, ನನ್ ತಪ್ಪ, ಕೇಕ್ ತಪ್ಪ, ಇಲ್ಲ ಅಂಕಲ್ ತಪ್ಪ, ಒಂದು ಗೊತ್ತಾಗ್ತಿಲ್ಲ. ಕರ್ಮ ಕರ್ಮ ತಾನೇ, ನಾನು ಅದೇ ಅನ್ಕೊಂಡೆ. ಅಕ್ಕ, ನೀನ್ ಬಿಟ್ರೆ ಇಡೀ ರಾತ್ರಿ ಬ್ಲೇಡ್ ಹಾಕ್ತಾನೆ ಇರ್ತೀಯ. ನೀನ್ ಮಲ್ಕೋ ಅಕ್ಕ, ನಾನು ಚಂದಮಾಮನ್ ನೋಡ್ಕೊಂಡ್ಬರ್ತೀನಿ. ಚುಕ್ಕಿ, ನಾನು ಹೇಳ್ತಿರೋ ಕತೆಗಿಂತ ಇವಳು ಚಂದಮಾಮನ ಇಂಪಾರ್ಟೆಂಟ್ ಆಗೋದ್ನಾ? ಏನ್ ನಾವ್ ನೋಡ್ದಿರೋ ಚಂದ್ರ? ಅಲ್ಲ, ಚಂದ್ರನ್ ನೋಡಕ್ಕಂತ ಬಂದ್ಲು. ಚಂದ್ರ ಇರೋದ್ ಮೇಲೆ ಈ ಮೇಡಮ್ ಕೆಳಗ್ ನೋಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬೆಕ್ತರ ಓಡಾಡ್ತಿದಾರಲ್ಲ. ಅಯ್ಯೋ, ಇವನ್ಯಾರೋ ಕಳ್ಳ ನಮ್ಮನೆ ಮೇಲೆ ಬರ್ತಿದ್ದಾನೆ. ಕಳ್ಳ ಕಳ್ಳ ಕಳ್ಳ! ಅಕ್ಕ ರಾಮ್, ನಿನ್ನ ಕೋಪ ಎಷ್ಟು ತೀಕ್ಷ್ಣನೋ ನಿನ್ನ ಪ್ರೀತಿ ಅಷ್ಟೇ ಸೂಕ್ಷ್ಮ. ನಿನ್ಗದು ಗೊತ್ತಾಗ್ತಿಲ್ಲ ಅಷ್ಟೇ. ನಿನ್ಗೆ ಅವಳ ಮೇಲೆ ಕೋಪ ಬಂದಿರಬಹುದು. ಅವಳು ನಿನಗೆ ಸುಳ್ಳು ಹೇಳಿದಾಳೆ. ನಿನಗೂ ಅವಳಿಗೂ ವಯಸ್ಸಲ್ಲಿ ವ್ಯತ್ಯಾಸ ಇದೆ. ಇದೆಲ್ಲ ನನಗೂ ಗೊತ್ತಿರೋ ವಿಚಾರ. ಆದರೆ ಆ ಹುಡುಗಿನ ಮೊದಲನೇ ಸರ್ತಿ ಎದುರಿಗೆ ನೋಡಿದಾಗ ನನ್ನ ಕಣ್ಣಿಗೆ ಕಂಡಿದ್ದು ಅಂತರ. ಅಂತರನ? ಆ ಹುಡುಗಿನ ನೀನು ಅಂತರ ಕಂಪೇರ್ ಮಾಡ್ತಿದ್ಯಮ್ಮ? ಕಂಪೇರ್ ಮಾಡೋಕ್ಕೆ ಇಬ್ಬರು ಬೇರೆ ಬೇರೆ ಥರ ಇರಬೇಕಲ್ವಾ? ಆದರೆ ನನ್ನ ಕಣ್ಣಿಗೆ ಇಬ್ಬರು ಒಂದೇ ಥರ ಕಾಣಿಸ್ತಾ ಇದ್ದಾರೆ. ನೀನೀಗ ಮಾತು ಬಿಟ್ಬಿಡು, ಮಾತ್ರ ತಗೋ. ರಾಮ್, ಕೂತ್ಕೋ ಬಾ. ರಾಮ್, ಆ ಹುಡುಗಿ ಪ್ಲೀಸ್ ಪ್ಲೀಸ್, ಜೀವನದಲ್ಲಿ ಪ್ರೀತಿ ಒಂದೇ ಸಲ ಆಗೋದು. ಸಂಗಾತಿ ಸಿಗೋದು, ಮದುವೆ ಆಗೋದು ಎಲ್ಲ ಒಂದೇ ಸಲ. ನನ್ನ ಜೀವನದಲ್ಲಿ ಸಂಗಾತಿ, ಪ್ರೀತಿ ಎಲ್ಲ ಅಂತರ. ಇವತ್ತವಳು ನನ್ನ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ನಾನು ಬೇರೆ ಸಂಗಾತಿ ನೋಡ್ಕೊಳಕ್ಕಾಗಲ್ಲ. ನಾನು ಅವಳ ನೆನಪಕ್ಕೆ ಕಟ್ಟು ಬಿದ್ದುಬಿಟ್ಟಿದ್ದೀನಮ್ಮ. ಪ್ರತಿ ಉಸಿರಲ್ಲೂ ಅವಳ ನೆನಪಿದೆ. ಹೀಗಿದ್ದಾಗ ಬೇರೆ ಯಾರಿಗೆ ಆಗಲಿ, ಬೇರೆ ಯಾವುದಕ್ಕೆ ಆಗಲಿ ಇಲ್ಲಿ ಜಾಗ ಇಲ್ಲ. ಆ ಲೆಟ್ರಲ್ಲಿ ನನಗೆ ಗೊತ್ತಿದೆ, ಅದಕ್ಕೆ ಕಟ್ಟು ಬಿದ್ದೆ. ನಾನೀಗ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು. ರಾಮ್, ಒಂದು ಸತ್ಯ ಹೇಳ್ತೀನಿ ಕೇಳು. ನೀನು ಎಷ್ಟೇ ದ್ವೇಷ ಸಾಧಿಸಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು, ದೇವರು ಪದೇ ಪದೇ ಅದೇ ಹುಡುಗಿನ ನಿನ್ನ ಕಣ್ಮುಂದೆ ತಂದು ನಿಲ್ಲಿಸ್ತಿದ್ದಾನೆ ಅಂತಂದಮೇಲೆ ಇದು ಬರೀ ಕಾಕ್ತಾಳಿಯ ಅಲ್ಲ ಅಲ್ವಾ? ರಾಮ್, ಒಂದು ವೇಳೆ ದೇವ್ರ ಆಯ್ಕೆನೂ ಅಂತರ ಆಯ್ಕೆನೂ ಒಂದೇ ಆಗಿದ್ರೆ, ಋಣಾನ್ ಬಂದ ಕೆಲಸ ಮಾಡಿದರೆ ಒತ್ತಾಯವಾಗಿ ದೂರ ಮಾಡೋದು ತಪ್ಪಾಗತ್ತಲ್ವಾ? ಆಯ್ತಮ್ಮ, ನೀನು ಹೇಳ್ದಾಗೆ ಅಂತರ ಆಯ್ಕೆ, ಆ ದೇವರ ಆಯ್ಕೆ ಒಂದೇ ಆಗಿದ್ರೆ
ಅದೇ ಹುಡುಗಿ ನಾಳೆ ಬೆಳಗ್ಗೆ ಈ ಮನೆ ಹೊಸಲು ತಿಳಿದೊಳಗೆ ಬರ್ತಾಳೆ. ಒಬ್ಬ ಕಳ್ಳ ಅಲ್ಲ, ಇಬ್ರು ಕಳ್ರೆ. ನೀನ್ ಇಲ್ಲಿ ಬಂದಿರೋದು ಆಕಾಶದಲ್ಲಿರೋ ಚಂದ್ರ ನೋಡಕ್ಕೋ ಇಲ್ಲ ಈ ಕಳ್ಳ ನೋಡಕ್ಕೋ? ಅಕ್ಕ ಅವ್ರು ಕಳ್ಳ ಅಲ್ಲ, ದೇವ್. ಚಂದ್ರ ನೆಪದಲ್ಲಿ ಕಳ್ಳನ್ ತರ ಬಂದು ಈಗ ನಿಂಗೆ ದೇವ್ರಾಗ್ಬಿಟ್ರಾ? ದೇವ್ರಲ್ಲ, ನನ್ನ ಹೆಸರು ದೇವ್ ಅಂತ ಲೀಲಾ ಅವರೇ. ನಮ್ಗೆ ಅವ್ರೆ ತಾವ್ರೆ ಅನ್ನೋದೆಲ್ಲ ಬೇಕಾಗಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲೀಲಾ ಅಂದ್ರೆ ಓ ಅಂತೀವಿ. ಏನಂತೀರಿ? ಲೀಲಾ. ಹೌದು. ಎಷ್ಟು ದಿನದಿಂದ ನಡೀತಿದೆ ಹಾವು ಏಣಿ ಆಟ? ಹಾವು ಏಣಿ ಆಟನ? ಈ ರೀತಿ ಏಣಿ ಹತ್ಕೊಂಡ್ ಬಂದ್ರೆ ಇನ್ನೇನಂತಾರೆ? ಅಕ್ಕ ನಾನು ಇವ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಇವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇವತ್ತು ನಾನು ರೇವತಿ ಅವರು ಭೇಟಿಯಾಗಿ 100ನೇ ದಿನ. ಓಹೋ, ಅದಕ್ಕೆ 100 ಡೇಸ್ ಸೆಲೆಬ್ರೇಷನ್ನಾ? ಹೌದು. ಓಯ್, ಏನ್ ಅಕ್ಕನ ಮುಂದೆನೆ ತಂಗಿ ಗಿಫ್ಟ್ ಕೊಡೋಷ್ಟು ಧೈರ್ಯನಾ? ಅಲ್ಲ, ಅಕ್ಕನಾಗಿ ನೀವು ನಿಮ್ಮ ತಂಗಿನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ. ಇರ್ಲಿ ಇರ್ಲಿ, ನಮ್ಮ ತಂಗಿ ಸೆಲೆಕ್ಷನ್ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ. ನಾನೇನೋ ಸ್ವಲ್ಪ ಎಡವಟ್ಟು, ಆದರೆ ನನ್ನ ತಂಗಿ ಯಾವಾಗಲೂ ಕರೆಕ್ಟು. ಅವಳು ನಿಮ್ಮನ್ನು ನಂಬಿದಾಳೆ ಅಂದಮೇಲೆ ಅವಳ ನಂಬಿಕೆನ ನಾನು ನಂಬ್ತೀನಿ. ಆ ನಂಬಿಕೆನ ನೀವು ಉಳಿಸ್ಕೋಬೇಕಷ್ಟೆ. ಅಫ್ಕೋರ್ಸ್, ನಂಬಿಕೆನೇ ಪ್ರೀತಿ ಅಲ್ವಾ? ಅವ್ರ ಪ್ರೀತಿ ಮುಂದೆ ನನಗೆ ಯಾವುದೂ ಹೆಚ್ಚಲ್ಲ. ಲೀಲಾ, ರೇವತಿ. ಅಯ್ಯೋ ಅಮ್ಮ ಬಂದ್ರು, ಬೇಗ ಹೊರಡ್ರಿ. ಹೆಲೋ ಮಿಸ್ಟರ್ ಥೀಫ್, ನಾನು 4 ಕೊಟ್ಟೆ, ಅಮ್ಮ ಬಂದ್ರೆ 100 ಕೊಡ್ತಾರೆ, ಬೇಕಾ? ದೇವ್ ಹೊರಡಿ ಇಲ್ಲಿಂದ. ಚುಕ್ಕಿ ಅಲ್ಲಿ ನೋಡು ಚಂದ್ರ. ಲೀಲಾ, ರೇವತಿ, ಇಷ್ಟೊತ್ತಿನಲ್ಲಿ ಇಬ್ರು ಇಲ್ಲೇನೆ ಮಾಡ್ತಾ ಇದ್ದೀರಾ? ಚಂದ್ರ ನೋಡಕ್ ಬಂದಿದ್ವಿ. ಚಂದ್ರನ? ಯಾರೇ ಅದು? ರವಿಚಂದ್ರ. ರವಿಚಂದ್ರ? ಮತ್ತೇನಮ್ಮ, ಚಂದ್ರ ನೋಡಕ್ ಬಂದಿದ್ವಿ. ಏನ್ ಪುಟ್ಟ ಮಕ್ಕಳು ನೀವಿಬ್ರು ಚಂದ್ರ ನೋಡಕ್ ಬಂದಿದಾರಂತೆ. ಬನ್ನಿ ಮಲ್ಕೊಳ್ಳಿ. ಏನೇ ಅದು? ಯಾರ್ದು? ನಂದೇ ಅಮ್ಮ. ಯಾರು ಕೊಟ್ಟಿದ್ದು? ಯಾರೋ ಕೊಟ್ಟಿದ್ದಲ್ಲ, ನಾನೇ ಕೊಡ್ಬೇಕು ಅಂತ ತಗೊಂಡಿರೋದು. ಯಾರಿಗೆ? ಯಾರು ಕೊಡ್ಬೇಕು ನೀನು? ಇನ್ಯಾರ್ಗಮ್ಮ? ನನ್ನ ಬಾಯ್ ಫ್ರೆಂಡ್ಗೆ. ಬಾಯ್ ಫ್ರೆಂಡಾ? ಏನೇ ಮಾತಾಡ್ತಾ ಇದೀಯ ನೀನು?